ಗುರುದೇವ್. ಕನ್ಯಾ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಮೊದಲಿಗೆ ಈ ಮಾಸದಲ್ಲಿರ್ತಕ್ಕಂತಹ ಗ್ರಹಗತಿಗಳ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಆಗಸ್ಟ್ 30ನೇ ತಾರೀಕಿಗೆ ಬುಧ ಸಿಂಹರಾಶಿಯ ಪ್ರವೇಶ ಮಾಡಿದ್ರೆ, ಸೆಪ್ಟೆಂಬರ್ 13ಕ್ಕೆ ಕುಜಗ್ರಹ ಸಿಂಹರಾಶಿಯ ಪ್ರವೇಶ ಮಾಡತಕ್ಕಂಥದ್ದು, ಸೆಪ್ಟೆಂಬರ್ 15ಕ್ಕೆ ಶುಕ್ರಗ್ರಹ ಕೂಡ ಸಿಂಹರಾಶಿಯ ಪ್ರವೇಶ ಮಾಡತಕ್ಕಂಥದ್ದು, ಅದೇ ದಿನ ಸೆಪ್ಟೆಂಬರ್ 15ಕ್ಕೆ ಬುಧ ಕನ್ಯಾ ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು, ಸೆಪ್ಟೆಂಬರ್ 17ಕ್ಕೆ ಸೂರ್ಯಗ್ರಹ ಕೂಡ ಕನ್ಯಾ ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. ಈ ಮಾಸದಲ್ಲಿರ್ತಕ್ಕಂತಹ ಗ್ರಹಗತಿಗಳ ಬದಲಾವಣೆಗಳಾಗುತ್ತೆ. ಇದರಿಂದಾಗಿ ಕನ್ಯಾ ರಾಶಿಯವರ ಜೀವನದಲ್ಲಿ ಆಗಬಹುದಂತಹ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಉತ್ತರಾ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ 4 ಪಾದಗಳು ಹಾಗೂ ಚಿತ್ತಾ ನಕ್ಷತ್ರದ 1 ಮತ್ತು 2ನೇ ಪಾದಗಳಾಗ್ತದೆ. ಕನ್ಯಾ ರಾಶಿಯವರ ಶುಭ ವರ್ಣಗಳ್ಯಾವುದು ಅಂದ್ರೆ ಬಿಳಿ ಬಣ್ಣ, ಹಸಿರು ಬಣ್ಣ ಜೊತೆಗೆ ನೀಲಿ ಬಣ್ಣ ಆಗುತ್ತೆ. ಹಾಗೆ ಶುಭ ದಿನಗಳು ಬುಧವಾರ ಮತ್ತೆ ಶುಕ್ರವಾರ. ಶುಭ ಸಂಖ್ಯೆಗಳು 5, 6 ಮತ್ತು 8. ಶುಭ ರತ್ನ ಪಚ್ಚೆರತ್ನ. ಈ ಪಚ್ಚೆರತ್ನವನ್ನ ಧರಿಸೋದಕ್ಕಿಂತ ಮುಂಚೆ ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನಮಾನಗಳು ಯಾವುದಿದೆ ಅಂತ ನೋಡ್ಕೊಂಡು ಧರಿಸ್ಕೊಳ್ಳಿ. ಶುಭ ದಿಕ್ಕು ಉತ್ತರ ದಿಕ್ಕಾಗುತ್ತೆ. ಹಾಗೂ ನೀವು ಲಕ್ಷ್ಮೀನಾರಾಯಣ ದೇವನ ಅನುಗ್ರಹವನ್ನ ಪಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಶುಭವಾಗುತ್ತೆ. ಈ ಮಾಸದಲ್ಲಿರ್ತಕ್ಕಂತಹ ಬದಲಾವಣೆಗಳು ಸೆಪ್ಟೆಂಬರ್ ಮಾಸದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಪರಿಹಾರ ಆಗುತ್ತಾ. ಇರ್ತಕ್ಕಂತಹ ಗಂಡಾಂತರಗಳೇನು, ಗಂಡಾಂತರದಿಂದ ಪಾರಾಗ್ತಕ್ಕಂಥದ್ರ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಕನ್ಯಾ ರಾಶಿ ಅಂದ್ರೆ ವಿಶೇಷವಾಗಿ ಸ್ನೇಹಿತರು ಬಹಳ ಚೆನ್ನಾಗಿರ್ತಾರೆ. ಹಾಗೆ ಈ ಮಾಸದಲ್ಲಿ ಸ್ನೇಹಿತರಿಂದ ಒಂದಷ್ಟು ನಿಮಗೆ ಲಾಭಗಳಾಗ್ತಕ್ಕಂಥದ್ದು. ನಿಮ್ಮ ಸ್ನೇಹಿತರ ಜೊತೆ ಏನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ನೀವೇನಾದರೂ ಇನ್ವಾಲ್ವ್ಮೆಂಟ್ ಇತ್ತು ಅಂದರೆ ಈ ಮಾಸದಲ್ಲಿ ಅತ್ಯಂತ ಶುಭವಾಗ್ತಕ್ಕಂತಹ ಲಕ್ಷಣಗಳಿರುತ್ತೆ. ಹಾಗೆ ಅತ್ಯಂತ ಎತ್ತರಕ್ಕೆ ಏರಲಿಕ್ಕೆ ಈ ಮಾಸದಲ್ಲಿ ನಿಮಗೆ ಬಹುತೇಕ ಲಕ್ಷಣಗಳು ಕೂಡ ಇರತಕ್ಕಂಥದ್ದು. ಅದರಲ್ಲಿ ಸ್ನೇಹಿತರಿಂದ ಲಾಭ ಆಗ್ತಕ್ಕಂತಹ ಮಾಸ ಈ ಸೆಪ್ಟೆಂಬರ್ ಮಾಸ ಆಗಿರುತ್ತೆ. ಹಾಗೆ ಭೋಗ ವಸ್ತುಗಳನ್ನು ಖರೀದಿಸ್ತಕ್ಕಂತಹ ಒಂದು ಆಸೆ ಆಕಾಂಕ್ಷೆಗಳನ್ನು ಯಾರಾದರೂ ಈ ರಾಶಿಯವರು ಹೊಂದಿತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಭೋಗ ವಸ್ತು ಅಂದರೆ ಒಂದಷ್ಟು ಲಕ್ಸುರಿ ಐಟಮ್ಗಳನ್ನು ಖರೀದಿ ಮಾಡತಕ್ಕಂತಹ ಯೋಗ ಈ ಮಾಸದಲ್ಲಿ ಕನ್ಯಾ ರಾಶಿಯವರಿಗಿರುತ್ತೆ. ಹಾಗೆ ಒಂದಷ್ಟು ಕಾರು, ಬೈಕು ಖರೀದಿ ಯೋಗಗಳು ಕೂಡ ಈ ಮಾಸದಲ್ಲಿ ಬರಬಹುದಾದಂತಹ ಲಕ್ಷಣಗಳಿರುತ್ತೆ. ಇದರ ಜೊತೆಯಲ್ಲಿ ಒಂದಷ್ಟು ದಿಢೀರಾಗಿ ಹಣಕಾಸಿನ ಲಾಭಗಳು ಕೂಡ ಈ ಮಾಸದಲ್ಲಿ ಆಗ್ತಕ್ಕಂತಹ ಲಕ್ಷಣಗಳಿರುತ್ತೆ. ಸಂಗೀತ ಅಥವಾ ನಾಟ್ಯ, ನೃತ್ಯದಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇರುವಂತಹ ಕನ್ಯಾ ರಾಶಿಯವರಿತ್ತು ಅಂದರೆ ಈ ಮಾಸದಲ್ಲಿ ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸ್ಕೊಳ್ಳೋದಕ್ಕೆ ಒಂದಷ್ಟು ಅವಕಾಶಗಳಂತಕ್ಕಂಥದ್ದು ನಿಮಗೆ ನಿರ್ಮಾಣ ಆಗ್ತಕ್ಕಂತಹ ಮಾಸ ಕೂಡ ಈ ಮಾಸ ಆಗಿರುತ್ತೆ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರ ಆಗುತ್ತಾ ಅಂದರೆ ಒಂದು ವಿಶೇಷ ತಂತ್ರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ. ಅದನ್ನು ಈ ಮಾಸದಲ್ಲಿ ವಿಶೇಷವಾಗಿ ಬರ್ತಕ್ಕಂತಹ ನವರಾತ್ರಿ ದಿನಗಳಲ್ಲಿ ನೀವು ಆಚರಣೆ ಮಾಡಬೇಕಾಗತ್ತೆ. ಯಾವುದು ಈ ತಂತ್ರ ಅಂದರೆ, ಪೂರ್ಣವಾಗಿ ನಿಮಗಿರ್ತಕ್ಕಂತಹ ಶತ್ರುಬಾಧೆಗಳಾಗಿರ್ಬೋದು, ಮಾಟ ಮಾಂತ್ರಿಕ ದೋಷಗಳಾಗಿರ್ಬೋದು, ಅಥವಾ ಜೀವನದಲ್ಲಿ ಅಭಿವೃದ್ಧಿಯೇ ಇಲ್ಲ, ಎಷ್ಟೇ ಕಷ್ಟಪಟ್ಟರೂ ಕೂಡ ಆರಕ್ಕೆ ಏರೋದಕ್ಕಾಗ್ತಾ ಇಲ್ಲ, 3ಕ್ಕೆ ಇಳಿಯೋಕ್ಕಾಗ್ತಾ ಇಲ್ಲ, ಒಂದು ತ್ರಿಶಂಕು ಸ್ಥಿತಿಯಲ್ಲಿ ಸಿಕ್ಕಿಬಿಟ್ಟಿದ್ದೇವೆ, ಒಂದು ಮಿಡಲ್ ಕ್ಲಾಸ್ ಆಗಿ ಹುಟ್ಟಿದ್ದೇವೆ, ಮಿಡಲ್ ಕ್ಲಾಸ್ ಆಗಿ ಸಾಯ್ಬೇಕೇನೋ ಅಂತ ಹೇಳಿ ಈ ಕನ್ಯಾ ರಾಶಿಯವರು ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಈ ಮಾಸದಲ್ಲಿ ತಂತ್ರವೊಂದನ್ನು ಮಾಡಿ ನೋಡಿ. ಖಂಡಿತವಾಗ್ಲೂ ಶುಭವಾಗ್ತದೆ. ವಿದ್ಯೆ, ಆರೋಗ್ಯ, ವ್ಯಾಪಾರ, ವ್ಯವಹಾರ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಇನ್ನಿತರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಈ ಸುಲಭ ತಂತ್ರ ನಿಮಗೆ ಸಹಾಯಕವಾಗುತ್ತೆ. ಆ ತಂತ್ರ ಯಾವುದು ಅಂತ ಹೇಳಿ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಪೂರ್ಣವಾಗಿ ಈ ಮಾಸದಲ್ಲಿ ಸೆಪ್ಟೆಂಬರ್ ಮಾಸದಲ್ಲಿ ಇರತಕ್ಕಂತಹ ಭವಿಷ್ಯಗಳು ಪೂರ್ಣವಾಗಿ ನೋಡಿದ ನಂತರದಲ್ಲಿ ಆ ತಂತ್ರವನ್ನು ತಿಳಿಸ್ಕೊಡ್ತೇನೆ. ಈ ಮಾಸದಲ್ಲಿ ಕನ್ಯಾ ರಾಶಿಯವರ ಒಂದಷ್ಟು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸುಖವಾಗಿತ್ತು ಅಂದರೆ ಇನ್ನಷ್ಟು ದಿನಗಳು ಒಂದಷ್ಟು ಕಷ್ಟಕ್ಕೆ ಸಿಕ್ಕಿಕೊಂಡು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗಿಕೊಂಡು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಇಬ್ಬರ ನಡುವೆ ಅಂದರೆ ದಾಂಪತ್ಯ ಜೀವನದಲ್ಲಿ ಹಣಕಾಸಿನ ವಿಚಾರದಿಂದ ಜಗಳ ಆಗ್ತಕ್ಕಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ಯಾವುದೇ ಒಂದು ಪರಿಸ್ಥಿತಿ, ಕ್ಲಿಷ್ಟಕರವಾದ ಪರಿಸ್ಥಿತಿ ಇದ್ರೂ ಕೂಡ ಈ ಒಂದು ಹಣಕಾಸಾಗಿರ್ಬೋದು, ಆರೋಗ್ಯ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿರಬೇಕು ಅಂದರೆ ಮೊದಲನೇದಾಗಿ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಜಗಳವಾಡದೆ ಚೆನ್ನಾಗಿರಬೇಕು. ಮಾತಿಗೆ ಮಾತು ಬೆಳೆಯುವಂತಹ ಲಕ್ಷಣಗಳಿರುತ್ತೆ. ಅದನ್ನು ನಿಮಗೆ ಮೊದಲೇ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಮಾತಿಗೆ ಮಾತು ಬೆರೆಯುವಂತಹ ಒಂದೇನಾದರೂ ಸಂಗತಿ ನಿರ್ಮಾಣ ಆಯಿತು, ಜಗಳ ಆಯಿತು ಅಂದರೆ ಬರೆದಿಟ್ಕೊಳ್ಳಿ. ಈ ಮಾಸದಲ್ಲಿ ನಿಮಗೆ ಜಗಳ ಆಗ್ತಕ್ಕಂಥ ಲಕ್ಷಣಗಳಿರುತ್ತೆ. ಹಾಗಾಗಿ ನಾನೇ ಅದನ್ನು ಕಮ್ಮಿ ಮಾಡ್ತೇನೆ, ನಾನೇ ಜಗಳವನ್ನು ಅವಾಯ್ಡ್ ಮಾಡ್ತೇನೆ ಅಂತಕ್ಕಂಥ ಮನಸ್ಥಿತಿಯಿಂದ ಹೋಗಿ ಖಂಡಿತವಾಗ್ಲೂ ಕೂಡ ಜಗಳವನ್ನು ಅವಾಯ್ಡ್ ಮಾಡ್ಬೋದು. ಹಾಗೆ ಈ ಮಾಸದಲ್ಲಿ ಈಗಾಗಲೇ ಹೇಳಿರೋ ಹಾಗೆ ಒಂದಷ್ಟು ವಾಹನ ಖರೀದಿ ಯೋಗ ಅಂತ ಬರುತ್ತದೆ.
ವಾಹನ ಖರೀದಿ ಯೋಗ ಅಂತಕ್ಕಂಥದ್ದು ಈ ತಿಂಗಳ 15 ತಾರೀಕು ಕಳೆದ ನಂತರದಲ್ಲಿ ಪ್ರಾಪ್ತಿಯಾಗ್ತಕ್ಕಂತಹ ಯೋಗಗಳು ನಿಮ್ಮದಾಗಿರುತ್ತೆ. ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರಬಹುದಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ವೈದ್ಯರ ಸಲಹೆಯನ್ನ ಪಡೆದುಕೊಳ್ಳೋದು ಉತ್ತಮ. ಅಂದ್ರೆ ನೀವೇ ಡಾಕ್ಟರ್ ಆಗೋದಕ್ಕಿಂತ ಹೋಗಿ ಒಂದ್ಸರಿ ಡಾಕ್ಟರ್ ಸಣ್ಣದೇನಾದ್ರೂ ಸಮಸ್ಯೆ ಆಯ್ತು ಅಂದ್ರೂ ಕೂಡ ಡಾಕ್ಟರ್ ಹತ್ರ ಹೋಗಿ ಒಂದು ತೋರಿಸ್ಕೊಂಡು ಬನ್ನಿ. ಅಂದ್ರೆ ಸಣ್ಣ ಶೀತ ನೆಗಡಿ ಕೆಮ್ಮಲ್ಲ, ಸ್ವಲ್ಪ ತಲೆ ಸುತ್ತು ಬರ್ತಕ್ಕಂಥದ್ದು ಅಥವಾ ಮೈಯ ಒಳಭಾಗದಲ್ಲಿ ಎಲ್ಲಾದ್ರೂ ನೋವು ಕಾಣಿಸ್ಕೊಂತಾ ಇದೆ ಅಂದ್ರೆ ನೀವು ವಿಶೇಷವಾಗಿ ವೈದ್ಯರ ಸಲಹೆಯನ್ನ ಪಡ್ಕೊಳ್ಳೋದು ಉತ್ತಮ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಮಂಗಳನ ಒಂದು ಸಂಚಾರದಿಂದಾಗಿ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಈ ಮಾಸದಲ್ಲಿ ನಿಮಗೆ ಬರಬಹುದಾದಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಈ ಮಾಸದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಕೂಡ ಕಾಣಿಸ್ಕೊಳ್ಬಹುದು. ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಹಿಂದೆ ಉಳಿಯುವಂತಹ ಲಕ್ಷಣಗಳು ಕೂಡ ಇರತಕ್ಕಂಥದ್ದು. ವಿದ್ಯಾರ್ಥಿಗಳು ಅವರಿಗೆ ಯಾರಾದರೂ ವಿದ್ಯಾರ್ಥಿಗಳ ತಂದೆ ತಾಯಿಯರು ನೋಡ್ತಾ ಇದ್ರೆ ಅವರಿಗೆ ವಿಶೇಷ ಗಮನ ಅಂತಕ್ಕಂಥದ್ದು ಕೂಡ ನಿಮ್ಮ ಕಡೆಯಿಂದ ಅವರಿಗೆ ಅಗತ್ಯ ಇರುತ್ತೆ. ನೀವು ಅವರ ಬೆನ್ನೆಲುಬಾಗಿ ನಿಂತು ಅವರಿಗೆ ಒಂದಷ್ಟು ಸಹಾಯಕವನ್ನ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಬೆಂಕಿ ಅಥವಾ ಅಗ್ನಿ ಅಂತ ಏನು ಹೇಳ್ತೇವೆ ಅಥವಾ ವಿಷ ಸಂಬಂಧಿತ ರಾಸಾಯನಿಕಗಳನ್ನ ಏನಾದರೂ ನೀವು ಬಳಸ್ತಾ ಇದ್ರೆ ಅಥವಾ ಅದರ ಸುತ್ತಮುತ್ತಲೇ ಏನಾದರೂ ಕೆಲಸ ಮಾಡ್ತಾ ಇದ್ರೆ ವಿಶೇಷವಾಗಿ ಗಮನ ಹೆಚ್ಚಿರಬೇಕು. ಮೈ ತುಂಬ ಕಣ್ಣು ಅಂತಾರಲ್ಲ, ಅದೇ ತರ ಮೈ ತುಂಬ ಕಣ್ಣನ್ನ ಇಟ್ಟುಕೊಂಡು ಕೆಲಸ ಮಾಡಬೇಕಾಗತ್ತೆ. ಹೆಣ್ಣು ಮಕ್ಕಳು ವಿಶೇಷವಾಗಿ ಅಡುಗೆ ಮಾಡ್ತಾ ಇರ್ತೀರಿ, ಕೈ ಸುಟ್ಟುಕೊಳ್ತಕ್ಕಂತಹ ಲಕ್ಷಣಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಅಡುಗೆ ಮಾಡಬೇಕಾದ್ರೆ ಗಮನ ಅಡುಗೆ ಕಡೆ ಮಾತ್ರ ಇರಲಿ. ಏನೋ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ತೀನಿ ಅಂದರೆ ಒಂದಷ್ಟು ಗಾಯಗಳಾಗ್ತಕ್ಕಂತಹ ಲಕ್ಷಣಗಳು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಅಡುಗೆ ಮನೆ ಕಡೆ ಗಮನ ಇಟ್ಕೊಂಡು ಅಡುಗೆಯನ್ನು ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇನ್ನು ನಿರೀಕ್ಷೆಗೂ ಮೀರಿದಂತಹ ಒಂದು ವಿಷಯ ಈ ಮಾಸದಲ್ಲಿ ನಿಮಗೆ ನಡೆಯುತ್ತೆ. ನಿರೀಕ್ಷೆಗೂ ಮೀರಿದಂದರೆ ನೀವೇನೊಂದು ಊಹೆ ಮಾಡಿಕೊಂಡು ಎಕ್ಸ್ಪೆಕ್ಟೇಷನಲ್ಲಿ ಇರ್ತೀರಿ, ಆ ಎಕ್ಸ್ಪೆಕ್ಟೇಷನ್ನು ವಿರುದ್ಧವಾಗಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ನಿಮಗೆ ಆ ವಸ್ತು ಸಿಗುತ್ತೆ ಅಂತ ಹೇಳಿ ಏನೋ ಒಂದು ಆಸೆಯನ್ನು ಇಟ್ಕೊಂಡಿರ್ತೀರಿ. ಆದರೆ ವಿರುದ್ಧವಾಗಿರ್ತಕ್ಕಂತಹ ಒಂದು ರಿಸಲ್ಟ್ ಬಂದು ನಿಮಗೆ ಮನಸ್ಸಿಗೆ ನೋವಾಗ್ತಕ್ಕಂತಹ ಲಕ್ಷಣಗಳು ಕೂಡ ಇರುತ್ತೆ. ಹಾಗೆ ನೀವು ಮಾಡ್ತಕ್ಕಂತಹ ಕಾರ್ಯ ಏನಿರುತ್ತೆ ಅದನ್ನು ಪರಿಪೂರ್ಣವಾಗಿ ನೀವು ಮಾಡಿ. ಯಾಕಂದರೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ನಾವು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾನೆ, ಭಗವಂತ ಅದರ ಫಲಾನುಫಲಗಳನ್ನು ಅವನು ಕೊಡ್ತಾನೆ ಅಂತಕ್ಕಂಥ ಮನಸ್ಥಿತಿಯಿಂದ ಮಾಡಿ. ಒಳ್ಳೆಯದೋ ಕೆಟ್ಟದ್ದೋ ಮಾಡೋ ಅಂಥ ಕೆಲಸ ನಿಷ್ಠೆಯಿಂದ ಮಾಡಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ಬೇರೆಯವರು ಮಾಡಿರ್ತಕ್ಕಂತಹ ತಪ್ಪುಗಳಿಗೆ ನೀವು ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು. ಯಾರಿಗೋ ಒಬ್ಬರಿಗೆ ಸಾಲ ತಗೊಂಡಿರ್ತಾರೆ, ಶ್ಯೂರಿಟಿಯನ್ನು ಹಾಕಿರ್ತೀರಿ, ಆದರೆ ಆ ವ್ಯಕ್ತಿ ಕಾಣೆಯಾಗಿ ನೀವೇ ಆ ಒಂದು ಸಾಲವನ್ನು ಕಟ್ಟತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅಥವಾ ಗಾಡಿ ಓಡಿಸ್ಬೇಕಾದ್ರೆ ನಿಮ್ಮ ಗಾಡಿಯನ್ನು ಇನ್ನೊಬ್ಬರಿಗೆ ಕೊಟ್ಟು ಅವರೇನೋ ಒಂದು ಸಿಗ್ನಲ್ ಜಂಪ್ ಮಾಡಿ ಆ ದಂಡವನ್ನು ನೀವೇ ಕಟ್ಟಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಖಂಡಿತವಾಗ್ಲೂ ಈ ರೀತಿ ಇನ್ನೊಬ್ಬರಿಗೆ ಪರೋಪಕಾರ ಬುದ್ಧಿ ಇರಲಿ, ಆದರೆ ಈ ಮಾಸದಲ್ಲಿ ಆದಷ್ಟು ಅದನ್ನು ನೋಡಿಕೊಂಡು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಈ ಮಾಸದಲ್ಲಿ ನೀವು ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ ಪ್ರತಿನಿತ್ಯ ಒಂದು 250 ಬಾರಿ ಆದರೂ ಪ್ರತಿನಿತ್ಯ ಅದನ್ನು ಹೇಳ್ಕೊಳ್ತಾ ಹೋಗಿ. ಲೆಕ್ಕ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಯಾವಾಗ ನಿಮಗೆ ಸಮಯ ಸಿಗುತ್ತೆ ಆ ಸಂದರ್ಭದಲ್ಲೆಲ್ಲ ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ ಪಾರಾಯಣವನ್ನು, ಆ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡ್ಕೊಂಡು ಹೋಗಿ. ನಿಮಗೆ ಈ ಮಾಸ ಶುಭ ಆಗುತ್ತದೆ. ಹಾಗೆ ಒಂದಷ್ಟು ವ್ಯಾಪಾರಿಗಳು, ಇಂಜಿನಿಯರಿಂಗು, ಡಾಕ್ಟರು ಎಲ್ರಿಗೂ ಕೂಡ ಈ ಮಾಸ ಸ್ವಲ್ಪ ಮಧ್ಯಮವಾಗಿರುತ್ತೆ. ವಿದ್ಯಾರ್ಥಿಗಳು ಈ ಮಾಸದಲ್ಲಿ ಹಿಂದುಳಿಯುವಂತಹ ಲಕ್ಷಣಗಳಿರುತ್ತೆ. ರೈತರಿಗೂ ಕೂಡ ಮಧ್ಯಮವಾದ ಮಾಸ ಇದಾಗಿರುತ್ತೆ. ಹಾಗಾಗಿ ದೊಡ್ಡ ರಿಸ್ಕನ್ನು ತೆಗೆದುಕೊಳ್ಳೋದು ಈ ಮಂತಲ್ಲಿ ಬೇಡ ಅಂತ ಹೇಳ್ತಾ, ಈ ಮಾಸದಲ್ಲಿ ಮಾಡಬಹುದಾದ ತಂತ್ರದ ಬಗ್ಗೆ ಈಗಾಗಲೇ ತಿಳಿಸ್ತಾ ಇದ್ದೆ. ಆ ತಂತ್ರ ಏನಪ್ಪಾ ಅಂತಂದ್ರೆ ವಿಶೇಷವಾದ ಪಂಚದೀಪವನ್ನು ಮನೆಯಲ್ಲಿ ಹಚ್ಚುವಂಥದ್ದು. ಈ ಪಂಚದೀಪಗಳು ಅಂದರೆ 5 ದೀಪಗಳು ಹಚ್ಚಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ, 5 ರೀತಿಯ ಎಣ್ಣೆಗಳನ್ನು ಸಮನಾಗಿ ಮಿಶ್ರ ಮಾಡಿ 2 ದೀಪವನ್ನು ಮನೆಯಲ್ಲಿ ಹಚ್ಚಬೇಕಾಗತ್ತೆ. ಈ ದೀಪವನ್ನು ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ 9 ದಿನ ಹಾಗೂ ವಿಜಯದಶಮಿಯ ಒಂದು ದಿನ 10 ದಿನಗಳ ಕಾಲ ಮನೆಯಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಅಂದರೆ ಸೂರ್ಯೋದಯ ಆಗ್ತಕ್ಕಂತಹ ಸಂದರ್ಭದಲ್ಲೇ ಈ ಒಂದು ದೀಪವನ್ನು ಹಚ್ಚುವುದರಿಂದ ಮನೆಗೆ ಇರತಕ್ಕಂತಹ ಎಲ್ಲ ಕಷ್ಟಗಳು ಕೂಡ ಪರಿಪೂರ್ಣವಾಗಿ ದೂರ ಆಗುತ್ತೆ. ಯಾವ ಥರದ ಕಷ್ಟಗಳು ದೂರ ಆಗುತ್ತೆ ಅಂದರೆ ವಿಶೇಷವಾದಂಥದ್ದು, ಮೊದಲನೇದಾಗಿ ಒಂದು ಮಾಟ ಮಂತ್ರ ದೋಷಗಳಿತ್ತು ಅಂದರೆ ಯಾವುದೇ ಮನೆಗೆ ಮಾಟ ಮಂತ್ರ ಆಗಿ ಆ ಮನೆ ಏಳಿಗೆ ಆಗ್ತಾ ಇಲ್ಲ, ಜನರ ಕೆಟ್ಟ ದೃಷ್ಟಿ ಆ ಮನೆಯ ಮೇಲಿತ್ತು ಅಂದರೆ ಖಂಡಿತವಾಗ್ಲೂ ಈ ಸಣ್ಣ ತಂತ್ರವನ್ನು ಮನೆಯಲ್ಲಿ ಮಾಡೋದ್ರಿಂದ ಶುಭವಾಗುತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನೇನಾದರೂ ಬಹುತೇಕ ಕಾಡ್ತಾ ಇತ್ತು ಅಂದರೆ ಆರೋಗ್ಯ ಸಮಸ್ಯೆಗಳು ತುಂಬ ಬೇಗ ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ. ಇದರ ಜೊತೆಯಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ,
ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಶ್ರಮ ವಹಿಸಿ ವ್ಯಾಪಾರ ಮಾಡ್ತಾ ಇದ್ರು ಕೂಡ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಈ ತಂತ್ರವನ್ನ ಮನೆಯಲ್ಲಿ ಮಾಡಿ. ಇದರ ಜೊತೆಯಲ್ಲಿ ಶತ್ರುಗಳಿಂದ ನಿಮಗೇನಾದ್ರೂ ತೊಂದರೆ ಆಗ್ತಾ ಇದ್ರೆ, ಶತ್ರುಗಳು ನಿಮಗೆ ಪದೇ ಪದೇ ತಂಟೆ ತಕರಾರುಗಳನ್ನ ಮಾಡ್ತಾ ಇದ್ದಾರೆ, ನೀವು ನಿಮ್ಮ ಪಾಡಿಗೆ ಇದ್ರು ಪುನಃ ಪುನಃ ಬಂದು ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ, ಯಾವುದೇ ಕೆಲಸಕ್ಕೆ ಹೋಗ್ತಾ ಇದ್ರು ಕೂಡ ಅಡೆತಡೆಗಳನ್ನ ನಿಮ್ಮ ಶತ್ರುಗಳು ಮಾಡ್ತಾ ಇದ್ರೆ ತಂತ್ರವನ್ನ ಮಾಡಿ. ಹಾಗೆ ದಾಂಪತ್ಯ ಜೀವನದಲ್ಲಿ ಏನಾದ್ರೂ ಬಿರುಕು ಮೂಡ್ತಾ ಇದ್ರೆ, ಇಬ್ರು ಕೂಡ ಗಂಡ ಹೆಂಡತಿ ಮದುವೆಯಾಗಿ ಬಹಳ ವರ್ಷಗಳೇ ಕಳೆದಿದ್ರು ಕೂಡ ಇನ್ನೂ ಸಾಮರಸ್ಯ ಇಲ್ಲ, ಪ್ರತಿನಿತ್ಯ ಮನೆಯಲ್ಲಿ ಗಲಾಟೆ, ಅತ್ತೆ ಸೊಸೆ ಗಲಾಟೆ ಆಗ್ತಾ ಇದೆ, ನಾದಿನಿಯಿಂದ ಕಿರುಕುಳ ಆಗ್ತಾ ಇದೆ, ಈ ರೀತಿ ಮನೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥದ್ದು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೇ ಇರ್ತಕ್ಕಂತಹ ವಿಷಯ ಕೂಡ ಮನೆಯಲ್ಲಿ ನಿರ್ಮಾಣ ಆಗ್ಬೋದು. ಎಲ್ಲವೂ ಕೂಡ ಈ ತಂತ್ರವನ್ನು ಮನೆಯಲ್ಲಿ ಯಾರಾದರೂ ಒಬ್ರು ಮಾಡಿ, ನನ್ನ ಮನೆ ನೆಮ್ಮದಿಯಾಗಿರಬೇಕು ಅನ್ನೋ ಉದ್ದೇಶ ಇರತಕ್ಕಂತಹ ಮನೆಯ ಒಬ್ಬರು ಈ ತಂತ್ರವನ್ನ ಮನೆಯಲ್ಲಿ ಮಾಡಿದ್ದೇ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಈ ನವರಾತ್ರಿ ಸಂದರ್ಭದಲ್ಲಿ ಯಾವುದೇ ದುಷ್ಟಶಕ್ತಿ ನಿಮ್ಮ ಮನೆಯಲ್ಲಿ ವಾಸ ಇತ್ತು ಅಂದ್ರೂ ಕೂಡ ಖಂಡಿತವಾಗ್ಲೂ ಮನೆಯನ್ನ ಬಿಟ್ಟು ಹೊರಗೆ ಹೋಗ್ತದೆ. ಅಷ್ಟು ವಿಶೇಷವಾದಂತಹ ಅಖಂಡವಾದಂತಹ ಒಂದು ತಂತ್ರ ಪರಿಹಾರ ಇದಾಗಿರುತ್ತೆ. ಮನೆಯಲ್ಲಿ ನೆಮ್ಮದಿ ಇಲ್ಲದಂತಹ ವಾತಾವರಣಗಳು ಎಲ್ಲ ಇರುತ್ತೆ, ಊಟ ತಿಂಡಿ ಎಲ್ಲನೂ ಇರುತ್ತೆ, ಸ್ವಂತ ಮನೆ ಇರುತ್ತೆ, ಆದ್ರೂ ಕೂಡ ಏನೋ ಒಂದು ಭಯ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಕಾಡ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಇದ್ದಾಗ ಖಂಡಿತವಾಗ್ಲೂ ಈ ತಂತ್ರ ಪರಿಹಾರಗಳನ್ನ ನೀವು ಮಾಡಬಹುದಾಗುತ್ತೆ. ಹಾಗೆ ವಿದ್ಯಾಭ್ಯಾಸ ಮಕ್ಕಳು ಮಾಡ್ತಾ ಇಲ್ಲ, ಮನೆಯ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಇನ್ನಿತರ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ತಂತ್ರವನ್ನ ಮಾಡಿ ನೋಡಿ. 100% ನಿಮ್ಮ ಮನೆಯಲ್ಲೇ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಪರಿಹಾರ ಆಗುತ್ತೆ. ಆ 5 ರೀತಿಯಾಗಿರ್ತಕ್ಕಂತಹ ಎಣ್ಣೆಗಳು ಯಾವುದು ಅಂತ ಹೇಳಿ ಬಹಳ ಕುತೂಹಲದಿಂದ ಕಾಯ್ತಾ ಇರ್ತೀರಿ. ಆ 5 ಎಣ್ಣೆಗಳು ಯಾವುದು ಅಂದ್ರೆ, ಮೊದಲನೆಯದಾಗಿ ಎಳ್ಳೆಣ್ಣೆ, ಎರಡನೆಯದಾಗಿ ಒಂದು ತುಪ್ಪವನ್ನ ಅದಕ್ಕೆ ಬೆರೆಸ್ಕೋಬೇಕಾಗತ್ತೆ, ಮೂರನೆಯ ಎಣ್ಣೆ ಹಿಪ್ಪೆ ಎಣ್ಣೆಯನ್ನ ಹಾಕೋಬೇಕು. ಹಿಪ್ಪೆ ಎಣ್ಣೆ ಅಂದ್ರೆ ನಿಮ್ಮ ಗ್ರಂಥಿಗೆ ಅಂಗಡಿಗಳಲ್ಲಿ ಇದು ಸುಲಭವಾಗಿ ಸಿಗುತ್ತೆ. ಹಾಗೂ 4ನೆಯ ಎಣ್ಣೆ ಬೇವಿನ ಎಣ್ಣೆ ಆಗಿರುತ್ತೆ. 5ನೆಯ ಎಣ್ಣೆ ಹರಳೆಣ್ಣೆ. ಈ 5 ಎಣ್ಣೆಗಳನ್ನ ಸಮನಾಗಿ ನೀವು ಮಿಶ್ರ ಮಾಡಿಕೊಂಡು ಒಂದು ಕೆಂಪು ಬತ್ತಿಯನ್ನ, ಅಂದ್ರೆ ಸಾಮಾನ್ಯವಾಗಿ ಬಿಳಿ ಬಣ್ಣದ ಬತ್ತಿ ಇರುತ್ತೆ, ಅದರ ಬದಲು ಕೆಂಪು ಬತ್ತಿಯನ್ನು ಹೇಗೆ ಮಾಡೋದು, ಸ್ವಲ್ಪ ಕುಂಕುಮವನ್ನು ಹಾಕಿ ಆ ಬತ್ತಿಯನ್ನ ಕೈಯಲ್ಲಿ ಈ ರೀತಿ ನೀವು ಉಜ್ಜಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಆ ಕೆಂಪು ಬಣ್ಣದ ಬತ್ತಿಯನ್ನು ಇದಕ್ಕೆ ಹಚ್ಚಬೇಕು. ಮನೆಯಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ಕೂಡ 2 ದೀಪವನ್ನು ಹಚ್ಚಬೇಕು. ಸಾಧ್ಯವಾಗುವಂಥವರು 5 ದೀಪವನ್ನಾದರೂ ಹಚ್ಚಬಹುದು. ಈ ರೀತಿ ದೀಪವನ್ನ ಒಂದು ಸೂರ್ಯ ಉದಯ ಆಗ್ತಕ್ಕಂತಹ ಸಂದರ್ಭದಲ್ಲಿ, ಅಂದ್ರೆ ಬೆಳಿಗ್ಗೆ 6:30 ಸಂದರ್ಭದಲ್ಲೆಲ್ಲ ಮನೆಯನ್ನ ಶುಭ್ರವಾಗಿ ಗುಡಿಸಿ ಒರೆಸಿ ಈ ಒಂದು ದೀಪವನ್ನ ಮನೆಯಲ್ಲಿ ಹಚ್ಚಬೇಕಾಗತ್ತೆ. ಹಾಗೆ ಈ ತಂತ್ರವನ್ನ ಮಾಡಲಿಕ್ಕೆ ವಿಶೇಷವಾದಂತಹ ಯಂತ್ರವೂ ಒಂದುಂಟು, ಅದು ಸರ್ವ ಕಾರ್ಯ ಸಿದ್ಧಿ ಯಂತ್ರ ಅಂತ. ಈ ಯಂತ್ರವನ್ನ ಗಿಡಮೂಲಿಕೆಗಳಿಂದ ದಿಗ್ಬಂಧನ ಮಾಡಿ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆ ಕೂಡ ಮಾಡಿಕೊಡ್ತೇವೆ. ಈ ಒಂದು ಯಂತ್ರವನ್ನ ಮನೆಯಲ್ಲಿ ಇಟ್ಟು ಈ ತಂತ್ರ ಮಾಡೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಿತಾಂಶ ನಿಮಗೆ ಸಿಗುತ್ತೆ. ಯಂತ್ರದ ಜೊತೆಯಲ್ಲಿ ವಿಶೇಷವಾದ ಬೀಜ ಮಂತ್ರವನ್ನ ನಿಮಗೆ ತಿಳಿಸ್ಕೊಡ್ತೇವೆ. ಆ ಬೀಜ ಮಂತ್ರದ ಪ್ರಯೋಗವನ್ನ ಕೂಡ ನೀವು ಮಾಡಬೇಕಾಗತ್ತೆ. ಇದರಿಂದಾಗಿನೇ ರಿಸಲ್ಟ್ ಚೆನ್ನಾಗಿ ಬರ್ತಕ್ಕಂಥದ್ದು. ಈ ಯಂತ್ರವನ್ನ ತರಿಸಿಕೊಳ್ಳೋದಕ್ಕೆ ಸಾಧ್ಯವಾದವರು ತರಿಸಿಕೊಳ್ಳೋದಕ್ಕೆ ಆಗದೇ ಇರುವಂಥವರು ವಿಶೇಷವಾಗಿ 2 ವೀಳ್ಯದೆಲೆಯನ್ನು ತೆಗೆದುಕೊಂಡು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಒಂದೊಂದು ನಾಮವನ್ನ ಓದಾಗ್ಲೂ ಕೂಡ ಕುಂಕುಮ ಅರ್ಚನೆಯನ್ನ ಮಾಡ್ಕೊಳ್ಳಿ. ಈ ದೀಪವನ್ನು ಹಚ್ಚಿದ ನಂತರದಲ್ಲಿ ಕುಂಕುಮ ಅರ್ಚನೆಯನ್ನ ಮಾಡ್ಕೊಳ್ಳಿ. ಕುಂಕುಮ ಅರ್ಚನೆಯನ್ನ ಮಾಡಿದ್ರ ನಂತರದಲ್ಲಿ 9-10 ದಿನಗಳಾದ ನಂತರದಲ್ಲಿ ಆ ಕುಂಕುಮವನ್ನು ವಿಶೇಷವಾಗಿ ಶೇಖರಣೆ ಮಾಡಿಟ್ಟು ವರ್ಷ ಪೂರ್ತಿ ಅದನ್ನ ನಿಮ್ಮ ಯಜಮಾನರಾಗಿರ್ಬೋದು ಅಥವಾ ನೀವೇ ಆ ತಂತ್ರವನ್ನ ಮಾಡ್ತಾ ಇತ್ತು ಅಂದ್ರೂ ಕೂಡ ಈ ಕುಂಕುಮವನ್ನ ವಿಶೇಷವಾಗಿ ಒಂದು ಡಬ್ಬದಲ್ಲಿ ಎತ್ತಿಡಿ. ಯಾಕಂದ್ರೆ ನೀವು ಯಾವುದೇ ಕೆಲಸಕ್ಕೆ ಹೊರಗೆ ಹೋಗ್ಬೇಕಾದ್ರೆ ಈ ಕುಂಕುಮವನ್ನ ಹಣೆಗೆ ಹಚ್ಕೊಂಡು ಹೋಗಿ. ವಿಶೇಷವಾದ ಆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ. ಹಾಗೂ ನವದುರ್ಗೆಯರು ಕೂಡ ವಿಶೇಷವಾಗಿ ನಿಮಗೆ ಕರುಣೆಯನ್ನು ನೀಡಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಸಿದ್ಧಿಯಾಗುವ ರೀತಿ ಒಂದು ಆಶೀರ್ವಾದವನ್ನ ಈ ತಂತ್ರವನ್ನ ಮಾಡೋದ್ರಿಂದ ಮಾಡಲಾಗುತ್ತೆ. ಹಾಗೆ ಬಳಸುವಂತಹ ಕುಂಕುಮ ಶ್ರೇಷ್ಠ ಗುಣಮಟ್ಟದ್ದಾಗಿರಬೇಕು. ಇದನ್ನು ನೆನಪಿಡಿ. ಯಂತ್ರ ಇದ್ದವರು ಇಲ್ಲದವರು ಪ್ರತಿಯೊಬ್ಬರು ಕೂಡ ಈ ಒಂದು ಲಲಿತಾ ಸಹಸ್ರನಾಮದ ಪಾರಾಯಣ ಮಾಡ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ಬಳಸ್ತಕ್ಕಂತಹ ಕುಂಕುಮ ಏನಿರುತ್ತೆ ಅದು ಒಳ್ಳೆ ಕ್ವಾಲಿಟಿ ಆಗಿರಬೇಕು. ಯಾವುದೋ ಕಲರ್ ಪುಡಿ ತಗೊಬಂದು ಕುಂಕುಮ ಅಂತ ಅಂದ್ಕೊಂಡು ಅದನ್ನ ಮಾಡಕ್ ಹೋಗ್ಬೇಡಿ. ಒಳ್ಳೆ ಕ್ವಾಲಿಟಿ ಅದನ್ನ ಆ ಕುಂಕುಮವನ್ನ ಬಳಸಿದಾಗ ಮಾತ್ರ ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ. ಆಗ್ಲೇ ಹೇಳಿದಾಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ದಟ್ಟ ದಾರಿದ್ರ್ಯತನ ಮನೆಯಲ್ಲಿತ್ತು ಅಂದ್ರೆ ಮನೆ ಏಳಿಗೆನೇ ಆಗ್ತಾ ಇಲ್ಲ, ಮನೆ ಕಟ್ಟಬೇಕು ಆಗ್ತಾ ಇಲ್ಲ, ಎಲ್ಲಾ ಸಮಸ್ಯೆಗಳು ಕೂಡ ಈ ವಿಶೇಷ ಪರಿಹಾರವನ್ನ ಮನೆಯಲ್ಲಿ ಮಾಡಿ ನೋಡಿ.
ಎಲ್ಲರಿಗೂ ಕೂಡ ಈ ತಂತ್ರ ಪರಿಹಾರ ಶುಭವನ್ನು ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವಾಗಲಿ, ಎಲ್ಲರ ಮನಸ್ಸಿನಲ್ಲಿರತಕ್ಕಂತಹ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಲಿ, ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಸರ್ವೇ ಜನಃ ಸುಖಿನೋ ಭವಂತು.